ಮದುವೆ ನಂತರ ಸಂಭೋಗ ಮೇಲಿನ ಆಸಕ್ತಿ ಕಡಿಮೆ ಆಗೋದೇಕೆ? ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇದ್ದು ನಂತರ ದಿನಗಳಲ್ಲಿ ಹೀಗೆ ಆಗುವುದೇಕೆ? ಈ ಬಗ್ಗೆ ತಜ್ಞರು ಹೇಳೋದು ಹೀಗೆ: ಸಂಭೋಗನಲ್ಲಿ ಪರಾಕಾಷ್ಠೆ ತಲುಪುವ ಪ್ರಮಾಣ ಆರಂಭದಲ್ಲಿ ಹೆಚ್ಚಾಗಿರುತ್ತದೆ. ಬರುಬರುತ್ತಾ ಇದು ಕಡಿಮೆ ಆಗುತ್ತದೆ. ಇದಕ್ಕೆ ನೇರ ಕಾರಣ ಲೈಂಗಿಕ ಜೀವನದ ಬಗ್ಗೆ ಕಡಿಮೆಯಾಗುವ ಆಸಕ್ತಿ ಎಂಬುದು ತಜ್ಞರ ಅಭಿಪ್ರಾಯ. ಹಾಗಿದ್ರೆ ಸಂಭೋಗ ಬಗ್ಗೆ ಆಸಕ್ತಿ ಕಡಿಮೆಯಾಗಲು ಕಾರಣಗಳೇನು ಎಂಬುದಕ್ಕೆ ಇಲ್ಲಿದೆ ಉತ್ತರ. ತಣಿಯುವ ಕುತೂಹಲ. ಮದುವೆಗೂ ಮೊದಲು ಸಂಭೋಗ ಬಗ್ಗೆ ಗಂಡು ಹಾಗೂ ಹೆಣ್ಣು ತಮ್ಮದೇ ಫ್ಯಾಂಟಸಿ ಜಗತ್ತನ್ನು ಕಟ್ಟಿಕೊಂಡಿರುತ್ತಾರೆ. ಆದರೆ ಮದುವೆ ನಂತರದಲ್ಲಿ ಆ ಫ್ಯಾಂಟಸಿ ಜಗತ್ತು ಕಳಚಿ ಬೀಳುತ್ತದೆ. ಇದು ಲೈಂಗಿಕ ಜೀವನದ ಮೇಲೆ ಜಿಗುಪ್ಸೆ ಮೂಡಲು ಮೂಲ ಕಾರಣ ಎನ್ನುತ್ತಾರೆ ವೈದ್ಯರು. ಒತ್ತಡ. ಪ್ರತಿ ಮನುಷ್ಯ ನಿತ್ಯ ತನ್ನದೇ ಆದ ಒತ್ತಡದಲ್ಲಿ ಮುಳುಗಿರುತ್ತಾನೆ. ಕಚೇರಿ, ಮನೆ ಸಮಸ್ಯೆಗಳು ಆತನ ಲೈಂಗಿಕ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಒತ್ತಡ ಹೆಚ್ಚಿದಂತೆ ಆತ ಸಂಭೋಗ ಮೇಲಿನ ಆಸಕ್ತಿ ಕಳೆದುಕೊಳ್ಳುತ್ತಾನೆ. ಸಂಬಂಧದಲ್ಲಿ ಬಿರುಕು. ಸಂಬಂಧಗಳಲ್ಲಿ ನಿತ್ಯ ನಡೆವ ಜಗಳಗಳು ಕೂಡ ದಾಂಪತ್ಯದ ಜೊತೆಗೆ ಲೈಂಗಿಕ ಜೀವನದ ಮೇಲೂ ಪರಿಣಾಮ ಬೀರುತ್ತದೆ. ಜಗಳ ಹೆಚ್ಚಿದಂತೆ ಲೈಂಗಿಕ ಆಸಕ್ತಿ ಕಡಿಮೆಯಾಗುತ್ತದೆ. ಅನುಮಾನ. ಅನೇಕರು ತಮ್ಮ ಪತಿ ಪತ್ನಿ ಮೇಲೆ ಅನುಮಾನ ಪಡುತ್ತಿರುತ್ತಾರೆ. ಅವರಿಗೆ ತಮ್ಮ ಜೊತೆಗಾರರನ್ನು ಅನುಮಾನ ಪಡುವುದೇ ಕೆಲಸ. ಇದರಿಂದ ಬೇಡದ ಆಲೋಚನೆಗಳು ಹುಟ್ಟಿಕೊಳ್ಳುತ್ತವೆ. ಇದರಿಂದ ಕೂಡ ಸಂಭೋಗ ಬಗೆಗಿನ ಆಸಕ್ತಿ ಕುಗ್ಗುತ್ತದೆ. ಬಳಲಿಕೆ. ನೀವು ನಿತ್ಯ ಕಚೇರಿಯಲ್ಲಿ ಹೆಚ್ಚು ಕೆಲಸ ಮಾಡುತ್ತೀರಿ. ನಂತರ ಮನೆಗೆ ಬಂದು ಮಲಗಿದರೆ ಸಾಕಪ್ಪ ಅನ್ನಿಸುತ್ತಿರುತ್ತದೆ. ಹೀಗಾದರೂ ಕೂಡ ಸಂಭೋಗ ಬಗೆಗಿನ ಆಸಕ್ತಿ ಕಡಿಮೆಯಾಗಬಹುದು. ಹಾರ್ಮೋನ್ ಅಸಮತೋಲನ. ನಿಮ್ಮ ದೇಹದಲ್ಲಿ ಕೆಲವೊಮ್ಮೆ ಹಾರ್ಮೋನ್ ಅನಸಮತೋಲನ ಕಾಣಿಸಿಕೊಳ್ಳುತ್ತದೆ. ಇದರಿಂದ ನೀವು ಸಂಭೋಗ ಬಗೆಗಿನ ಆಸಕ್ತಿಯನ್ನು ಕಳೆದುಕೊಳ್ಳಬಹುದು ಎಂಬುದು ವೈದ್ಯರ ಮಾತು. ನೋವು. ಸಂಭೋಗ ಮಾಡುವಾಗ ಗುಪ್ತಾಂಗದಲ್ಲಿ ನೋವು ಕಾಣಿಸಿಕೊಂಡರೂ ಸಂಭೋಗ ಬಗ್ಗೆ ಆಸಕ್ತಿ ಕಳೆದುಕೊಳ್ಳುವುದಲ್ಲದೆ ಭಯ ಕೂಡ ಹುಟ್ಟಿಬಿಡುತ್ತದೆ. ಸಂಭೋಗ ಎಂದರೆ ಭಯ ಎನ್ನುವ ಮನಸ್ಥಿತಿ ಅವರಲ್ಲಿ ಬಂದು ಬಿಡುತ್ತದೆ. ಹೀಗಾದಾಗ ಲೈಂಗಿಕ ಕ್ರಿಯೆಯಿಂದ ಅವರು ದೂರವೇ ಉಳಿಯುತ್ತಾರೆ. ದೇಹ ಸೌಂದರ್ಯ. ದೇಹದ ಬಣ್ಣ, ಗುಪ್ತಾಂಗದ ಆಕಾರದ ಬಗ್ಗೆ ಕೆಲವರಿಗೆ ಬೇಸರ ಇರುತ್ತದೆ. ಅದನ್ನು ತಮ್ಮ ಪಾರ್ಟ್ನರ್ಗೆ ತೋರಿಸೋಕು ಕೆಲವರು ಹಿಂಜರಿಯುತ್ತಾರೆ. ಇದು ಕೂಡ ಸಂಭೋಗ ಬಗೆಗೆ ಆಸಕ್ತಿ ಕಡಿಮೆಯಾಗಲು ಕಾರಣ ಆಗಬಹುದು. ಈ ಎಲ್ಲ ಕಾರಣಗಳು ನಿಮ್ಮ ಲೈಂಗಿಕ ಜೀವನದ ಮೇಲೆ ಪರಿಣಾಮ ಬೀರಬಹುದು. ಆ ಬಗ್ಗೆ ಸ್ವಲ್ಪ ಗಮನ ಹರಿಸಿದರೆ ಎಲ್ಲವೂ ಸರಿಯಾಗುತ್ತದೆ.